ಅಯ್ಯೋ ಏನಕ್ಕೆ ಬಂದಿಲ್ಲ? ಎಲ್ಲ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಕಣಮ್ಮ, ಎಲ್ಲ ಉಲ್ಟಾ ಪಲ್ಟಾ. ಸರಿ, ಎಲ್ಲಿ ಬಂದಿದ್ಲು, ಎಲ್ಲಿ ಬೆಳಿಗ್ಗೆ ಹೋದ್ಲು, ಏನಾಯ್ತು, ಏನು ಇಲ್ವೇ ಇಲ್ಲ. ಸೊ ಲಿಟ್ಲ್ ಈಗ ನನ್ನ ಮೇಲೆ ಹೇಳ್ತಾ ಇದ್ದಾಳೆ. ನನಗೇನು ಗೊತ್ತಿಲ್ಲ. ಒಂದು ನಿಮಿಷ, ನನ್ನ ಬರ್ಡೇ ಮಾಡ್ಬೇಕಾಗಿದ್ದು ನೀವು ಅಲಿಗೇಷನ್ಸ್ ಕೊಡ್ತಿದ್ದೀನಿ ಅಂತಲ್ಲ, ಅದು ಆಗ್ಬಿಡ್ಲಿ ಅಂತ ನಾನೇ ನಿನಗೆ ಬಾಯ್ಬಿಟ್ಟು ಮಾಡ್ತೀನಿ ಅಂತ ಹೇಳಿಲ್ಲ ಯಾವುದು. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್, ಟೆಲಿಂಗ್ಸ್ ಮತ್ತೆ ಮನೆ ಮಂದಿ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇಲ್ಲಿ ನಾನೀಗ ಸದ್ಯಕ್ಕೆ ಪಾಡ್ಕಾಸ್ಟ್ ಮಾಡ್ತಾಯಿದ್ದೀನಿ. ಐ ಮೀನ್ ಪಾಡ್ಕಾಸ್ಟ್ ಅಲ್ಲ, ಇವತ್ತು ಬೆಳಗ್ಗೆ ಇನ್ಸ್ಟಾಗ್ರಾಮಲ್ಲಿ Q&A ಹಾಕಿದ್ದೆ. ಸೊ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡೋಕ್ಕೆ ಜಾಗ ರೆಡಿಯಾಗಿದೆ. ಇದು ನನ್ನ ತಮ್ಮ. ಹಾಯ್ ಮಾಡ. ಈಗ ನೀವು ಕೇಳಿರೋ ಕ್ವಶನ್ಸ್ಗಳನ್ನ ಅವನು ಓದ್ಬಿಟ್ಟು ನಮಗೆ ಕೇಳ್ತಾನೆ. ಸೊ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಹಾಯ್ ಬರ್ಡೇಕ. ಹೆಲೋ. ಓಕೆ, ಹೇಗಿದೆ ಇವತ್ತು? ಏನೂ ಇಲ್ಲ, ನಾರ್ಮಲ್ ಡೇಗಿಂತ ಖರಾಬ್ ಆಗಿದೆ. ಅನ್ಕೊಂಡಿದ್ದೆಲ್ಲ ಏನೂ ಆಗ್ತಾಯಿಲ್ಲ, ಎಲ್ಲ ಉಲ್ಟಾ ಪುಲ್ಟಾ. ಏನು ಅನ್ಕೊಂಡಿದ್ದೀರಾ ಅಂತಲೂ ಗೊತ್ತಿಲ್ಲ ನನಗೆ, ಅದೇ ಪ್ರಾಬ್ಲಮ್. ಸರಿ, ಹೋಗ್ತಾ ಗೊತ್ತಾಗುತ್ತೆ ಬಿಡು. ಓಕೆ, ನಾನೀಗ ಪಾಡ್ಕಾಸ್ಟ್ನ ಐ ಮೀನ್ ಈ ವಿಡಿಯೋನ ಮುಗಿಸ್ಕೊಂಬರ್ತೀನಿ. ಹಾಯ್ ಹಾಯ್. ಥ್ಯಾಂಕ್ ಯು. ಏನಕ್ಕೆ ಬಂದಿಲ್ಲ? ಹಾಂ, ಚೆನ್ನಾಗಿರಲಿ. ಏನೋ ಸೆಲೆಬ್ರೇಟ್ ಮಾಡುವಾಗ ನಮ್ದು ಹಳೇದು ಎಲ್ಲ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ನಿಜವಾಗ್ಲೂ ಇಲ್ಲಿ ಶೋಭಿತಂಗೆ ಹೆಂಗ್ ಇದು ಮಾಡಬೇಕು ಅಂತಂದ್ರೆ, ಆ ಹುಡುಗಿ ಅವತ್ತು ರಾತ್ರಿ ಬರ್ತೀನಿ ಇವತ್ತೆಲ್ಲ ಮಾಡೋಣ ಪಿಕಪ್ ಪೂರ್ತಿ ಎಲ್ಲ ನಂದು ಅಂತ ಅಂದ್ಬಿಟ್ಟು ನೀನು ಹೇಳಿದ್ದಲ್ವಾ, ನಾವು ಇಸ್ಕೊಂಡ್ಬಿಡ್ತೀನಿ ಅಂತ. ನಾನೆಲ್ಲ ಕಾಣ್ ಕೇಳ್ಕೊಂಡು ಇದ್ಬಿಟ್ಟು ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸಿ ಬರೋದು ಅಂತ ಅಂದ್ಬಿಟ್ಟು ಎಲ್ಲ ಉಲ್ಟಾ ಪಲ್ಟಾ ಕಣಮ್ಮ, ಎಲ್ಲ ಉಲ್ಟಾ ಪಲ್ಟಾ. ಸರಿ, ಓಕೆ, ಇದು ಮುಗಿಸ್ಬಿಡೋದು. ಇವತ್ತು ಮೌಲ್ಯಂ ಬರ್ಡೇ. ಅವ್ರು ಬರಲಿ, ಎದುರುಗಡೆ ಬರಲಿ, ಹೆಂಗ್ ಕೇಳ್ತೀನಿ. ಜೋಶ್ ಆಗಿದ್ರು ಕಣೆ. ಇಲ್ಲ, ನಾನು ಶೋಭಿತಾ ಏನಂದ್ಲು ಗೊತ್ತಾ, ಬೆಳಿಗ್ಗೆ ಅಲ್ಲಿ ಬಂದ್ಬಿಡ್ತೀನಣ್ಣ, ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಹಾಗೆ ಅಂತ ನನ್ನ ಪ್ಲಾನ್ ಇದೆ ಅಂತ ಗೊತ್ತಾ. ಕೇಳು, ಸರಿ ಆಯಿತು, ಟೆಂಪಲ್ ಕೇಳು ಟೆಂಪಲ್ಗೆ ಹೋಗ್ಬಿಡಿ, ಹೋಗ್ಬಿಟ್ಟು ನಾನು ಎಲ್ಲ ಏನಿದೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಕೊನೆಗೆ ಸುಬ್ಬಿದೇನು ಪ್ಲಾನ್ ಇದೆ, ಸುಬ್ಬಿನ ಅಲ್ಲಿ ಕಳಿಸ್ಬಿಡೋಣ. ಐ ವಾಂಟ್ ಯುವರ್ ಹೆಲ್ಪ್ ಫಾರ್ ಸಮಥಿಂಗ್ ಅಂತ ಅಂದ್ಬಿಟ್ಟು. ಸೊ ಇದು ಪ್ಲಾನ್. ಸೊ ಎಲ್ಲಿ ಬಂದಿದ್ಲು, ಎಲ್ಲಿ ಬೆಳಿಗ್ಗೆ ಹೋದ್ಲು, ಏನಾಯಿತು, ಏನೂ ಇಲ್ವೇ ಇಲ್ಲ. ಸೊ ಲಿಟ್ಲ್ ಈಗ ನನ್ನ ಮೇಲೆ ಹೇಳ್ತಾ ಇದ್ದಾಳೆ. ನನಗೇನು ಗೊತ್ತಿಲ್ಲ, ಈಗ ಅವಳು ಬಿಟ್ಬಿಡಿ ಈಗ ಇಂಟ್ರೆಸ್ಟಿಂಗ್. ಓಕೆ, ಈಗ ನನ್ನ ಮೇಲೆ ಹೇಳ್ತಾ ಇದ್ದಾಳೆ. ಓಕೆ ಅಂದ್ರೆ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಓಪನ್ ಮಾಡೋ ಹುಷಾರಾಗಿ. ಶೋಭಿತಾನೇ ಇರುತ್ತೆ ಇವಾಗ. ಇವಳ ಚಡ್ಡಿ ದೋಸ್ತು ಬರ್ಲಿ ಇಲ್ಲ, ತೆಗಿತಾ ಇದ್ದಾರೆ ಬಿಡ. ನೀನ್ ರೆಡಿ ಆಗೋದಕ್ಕೆ ಏನಾದ್ರು ಲೇಟ್ ಆಯ್ತಾ? ಎಕ್ಸ್ಟ್ರಾ ದಿನಗಳೆಲ್ಲ ತಗೊಂಡ. ಈಗ ಒಂದು ಚರ್ಚೆ ನಡೀಬೇಕು. ಚರ್ಚೆ ರಿಗಾರ್ಡಿಂಗ್ ಪ್ಲಾನ್ ಎಲ್ಲ ಫೇಲ್ ಆಗಿದ್ದಕ್ಕೆ. ಬನ್ನಿ ಕ್ಯಾಮ್ರಾ ಮುಂದೆ. ನೀವಿಬ್ರು ನನಗೆ ಗೊತ್ತಾಗಬೇಕು. ನಿನ್ನೆ ನಾವು ಮಾತಾಡಿದಾಗ ಏನಿತ್ತು ಪ್ಲಾನು? ಇರಿ ಒಂದ್ ನಿಮಿಷ, ನನ್ ಬರ್ಡೇ ಮಾಡ್ಬೇಕಾಗಿದ್ದು ನೀವು ಅಲಿಗೇಷನ್ಸ್ ಕೊಡ್ತಿದ್ದೀನಿ ಅಂತಲ್ಲ, ಅದು ಆಗ್ಬಿಡ್ಲಿ ಅಂತ ನಾನೀಗ ಅಣ್ಣಂಗ್ ಬೈದಿದ್ದೀನಿ. ಮೊದಲನೇದು ಹೇಳ್ಬಿಡ್ತೀನಿ ಫ್ರೆಂಡ್ಸ್, ನಿಮ್ಗೆ ಏನಂದ್ರೆ ಕಾನ್ಫಿಡೆನ್ಸ್ ಬಂದಿದೆ, ಯಾರು ವಾಪಸ್ ಒಯ್ಯಲ್ಲ ಅಂತ. ಜಸ್ಟ್ ಶಟ್ ಅಪ್.
ಇಲ್ಲ ಅಂದ್ರೂ ಯಾರು ಬೈಯಕ್ ಆಗಲ್ಲ ನನ್ಗೆ. ದಟ್ ವಾಸ್ ಅ ಡಿಫ್ರೆಂಟ್ ಸ್ಟೋರಿ. ವಿಷಯ ಏನಂತಂದ್ರೆ ಶೋಭಿತಾ ನಂಗೆ ಒಂದು ವಾರದಿಂದ ಒಂದು 15 ದಿನದಿಂದ ನನ್ನ ಮೇಲೆ ನನಗೆ ಒಂದು ವಿಷಯ ಹೇಳ್ತಾಳೆ. ವಿಷಯ ಏನಪ್ಪಾ ಅಂತ ಅಂದ್ರೆ, ಮೌಲ್ಯ ನಿನ್ನ ಬರ್ಡೇನ ಈ ವರ್ಷ ನಾನ್ ಸೆಲೆಬ್ರೇಟ್ ಮಾಡ್ತೀನಿ, ಏನು ಕಮಿಟ್ಮೆಂಟ್ ಮಾಡ್ಕೊಂಡ್ಬೇಡ, ರಾತ್ರಿ ಬರ್ತೀನಿ, ಅದೊಂದೇ ನನ್ನ ಬರ್ಡೇಲಿ ಮೇನ್ ಪಾಯಿಂಟ್. ಅಲ್ಲ, ಪ್ರತಿ ವರ್ಷ ಅವಳು ಮಾಡ್ತಾಳೆ. ಈ ವರ್ಷ ಮದುವೆ ಆಗಿದ್ದು ಒಂದು ಫ್ಯೂ ಇಯರ್ಸ್ ನಾನು ಮೈಸೂರಲ್ಲೇ ಮಾಡ್ಕೊಂಡಿದ್ದ ಕಾರಣ ಅವಳು ಬರಕ್ ಆಗಿರ್ಲಿಲ್ಲ. ವಿಷಯ ಏನಂದ್ರೆ, ನಾನು ರಾತ್ರಿನೇ ಬರ್ತೀನಿ ಅಂತಾಳೆ. ನಾನು ತುಂಬಾ ಆಸೆ ಕನಸುಗಳನ್ನ ಅದರಲ್ಲಿ ಇಮ್ಯಾಜಿನೇಷನ್ ಬರ್ತಾಳೆ 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 ಅಂತ ನಾನು ಅನ್ಕೊಂತೀನಿ. ಅವಳು ಬರಲ್ಲ ಅನ್ನೋ ಊಹೆ ಸಮೇತ ಇಲ್ಲ ನನಗೆ. ಮೊದಲೇ ಬಾರೆ ಇಲ್ಲಿ ಶೋಭಿತಾ ಆರ್ ಕಮಿಯರ್ ತಪ್ಸ್ಕೊಂಡು ಹೋಗ್ತಾ ಇರೋದು ನೋಡಿ. ಆಮೇಲೆ ಬಾರೆ ಇಲ್ಲಿ ಉಗಿದಿದ್ದದು. ಎರಡನೇದು ಬೆಳಿಗ್ಗೆ ನೀನ್ ಎದೊಳಕ್ ಮುಂಚೆನೆ ಬರ್ತೀನಿ ಅಂತ ರಾತ್ರಿ ಕನ್ವಿನ್ಸ್ ಮಾಡಿದ್ಲು. ಆಯ್ತಾ? ಆಮೇಲೆ ಹೇಳಿದ್ಲು ಏನದು ಅಣ್ಣ ಏನೋ ಸಮಥಿಂಗ್ ಅಂತ ಗೊತ್ತಿಲ್ಲ, ಅದೇನೋ ನಾನು ಬಂದು ನಿಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದಾಳೆ. ಈಗ ನಿಮ್ಮಿಬ್ರಲ್ಲಿ ಯಾರ್ದು ತಪ್ಪು? ಓವರ್ ಆಲ್ ನನಗೆ ಏನಂದ್ರೆ, ಯಾವಾಗ ನಮ್ಮ ಅಮ್ಮನೂ ಬರ್ಲಿಲ್ವಲ್ಲ, ನನ್ ಓವರ್ ಆಲ್ ಇಲ್ಲಿವರೆಗೂ ಈಗ ಸಮಯ ಬಂದು 1 ಗಂಟೆ ಬರ್ಡೇ ಮಾಡ್ಬೇಕಂತ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಮಾಡ್ತೀನಿ ಅಂತ ಇಷ್ಟು ಜನನು ಸೇರ್ಕೊಂಡು ಗೂಬೆ ಕೂರಿಸ್ತವ್ರೆ ನನ್ ಮೇಲೆ. ಅಲ್ಲ, ನಾನು ನಿನಗೆ ಬಾಯ್ಬಿಟ್ಟು ಮಾಡ್ತೀನಿ ಅಂತ ಹೇಳಿಲ್ಲ ಯಾವ್ದು, ಆದ್ರೆ ನನ್ನ ಇದ್ರಲ್ಲಿತ್ತು. ನಾನು ನಿಜವಾಗ್ಲೂ ಕೋಪ ಇರೋದೇನು ಗೊತ್ತಾ, ನಾನೇ ಅದು ಏನಿದೆ ಪ್ಲಾನ್ ಅಂತ ಕೇಳ್ಕೊಂಡು, ಯಾಕಂದ್ರೆ ಕ್ಲಾಶ್ ಆಗಬಾರ್ದು. ನಾನು ಕೇಳಿದೆ ಈ ಹುಡುಗಿಗೆ, ಚೆನ್ನಾಗಿದೆ ಹೇರ್ ಸ್ಟೈಲ್ ಏನಂತೂ ಓಕೆ ಇವತ್ತು ರಾತ್ರಿ ಬರ್ತಾ ಇದ್ದೀನಿ ಅಣ್ಣ ಅಂತ. ನಾನು ನಿಮ್ಮ ಟೈಮ್ ನೀವು ಮುಗಿಸ್ಕೊಂಬಿಡಿ, ನನಗೆ ಕ್ಲಾಶ್ ಆಗಬಾರ್ದು ಬೇಡ ಅಂತ. ಸರಿ ಆಯ್ತು ಅಂತ ಅಂದ್ಬಿಟ್ಟು ರಾತ್ರಿ ಬರ್ತೀನಿ, ಸ್ಟೇ ಆಗಿ ಬೆಳಗ್ಗೆ ಎದ್ದು ಟೆಂಪಲ್ಗೆ ಹೋಗೋಣ, ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಳ್ಳೋಣ ಅಂತ. ಸೊ ಎಲ್ಲೋ ಆಯ್ತಾ, ನೀವು ಇರ್ತೀರಲ್ವಣ್ಣ, ಇರ್ಲಿ ಅನ್ನತ್ತಾರಲ್ಲ, ಆಯ್ತು ನಾನು ಇರ್ತೀನಿ ಅಂತ. ಕೊನೆಗೆ ಮನೆ ವಾಪಸ್ ಬಂದ್ಮೇಲೆ ಸುಬ್ಬಿದೇನಿದೆ, ಸುಬ್ಬಿಜಕ್ಕೆ ನಿನ್ನ ಕಳ್ಸ್ಬಿಡೋಣ ಅಂತ. ಆಮೇಲೆ ನಾವಿಬ್ರು ಸೇರ್ಕೊಂಡು ನಂದೇನೋ ಒಂಚೂರು ಪ್ಲಾನಿಂಗ್ಸ್ ಇದೆಯಲ್ಲ ಇಲ್ಲಿ ಮಾಡೋಣ ಅಂತ ಇದ್ದಿದ್ದು. ಆಯ್ತಾ? ಸೊ ಈಗ ಇಷ್ಟೊತ್ತು ಬಂದ್ಬಿಟ್ಟು ಮೇಡಮ್ಮು ಬಾರಿ ಇಲ್ಲಿ ಯಾಕೆ ಬರ್ಲಿಲ್ಲ ನಿನ್ನೆ? ಸರಿ, ಏನಕ್ ಬರ್ಲಿಲ್ಲ ನಿನ್ನೆ ನೀನು? ಆಯ್ತು ಬಿಡು, ಚೂಡಿದಾರ್ ತಗೋಬರಕ್ ಹೋಗಿದ್ದ? ಏನಕ್ ಬರ್ಲಿಲ್ಲ? ಹೀರೋ ಬರ್ತಾರೆ ಅಂದ್ರೆ ಹೀರೋಯಿನ್ ಅಲ್ಲ, ಹೇಳು. ಅಲ್ಲ, ಯಾಕೆ ನನ್ನ ನೀವು ಕನ್ಸಿಡರ್ ಮಾಡ್ಕೊಂತೀರಾ? ನಾನು ಹುಡುಗ ಆಗಿದ್ದಿದ್ರೆ ಅಂತ. ನಾನು ಹುಡುಗ ಅಲ್ಲ, ಹುಡುಗಿ. ಕನ್ಸಿಡರ್ ನನ್ ಮಗು ಆಗಿದೆ. ಆಯ್ತು. ಯಾಕೆ ಶೋಭಿತಾ ಅಪ್ಸೆಟ್ ಆಗಿದ್ದಾಳೆ. 12 ಗಂಟೆಗಲ್ಲ, ರಾತ್ರಿ ನೀನ್ 8 ಗಂಟೆಗೆ ಬರ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಹೇಳು. ಸರಿ ಬಿಡು, ಆಯ್ತು ಇದಕ್ಕೆ ಆಮೇಲೆ ಹೋಗೋಣ. ಇದು ಅಪ್ಸೆಟ್ ಆಗಿದೆ, ಮುಕ್ತಲ್ಲಿ ಫುಲ್ ಅಪ್ಸೆಟ್ ಸಿಕ್ಕಾಬಿಟ್ಟೆ ಗೊತ್ತಾಗ್ತಾ ಇದೆ. ಓಕೆ, ಕುಯ್ತೀನಿ ಕೈಮಾ ಮಾಡ್ತೀನಿ. ಡಾರ್ಲಿಂಗ್ಸ್, ಮನೆ ಮಂದಿ, ಈಗ ನಮ್ಮ ಅತ್ತೆ ತಂದಿರೋ ಕೇಕ್ನ ಕಟ್ ಮಾಡ್ತಾ ಇದ್ದೀವಿ. ಅದು ಈ ವರ್ಷದ ಫಸ್ಟ್ ಕೇಕ್ ಆಗಿದೆ. ಈಗ ಮಿಡ್ ಟೈಮಲ್ಲಿದ್ದೀವಿ. ಇವಳ ಬರ್ಡೇ 2:30 ಆಗೋಯ್ತು. ಬಟ್ ಇವತ್ತು ರಾತ್ರಿ ಎಲ್ಲ ಇದೆಯಲ್ಲ ಚಿನ್ನು, ವರಿ ಮಾಡ್ಕೊಂಬೇಡ. ನಾನು ಏನು ವರಿ ಮಾಡ್ಕೊಂಡಿಲ್ಲ. ಲುಕಿಂಗ್ ಸೋ ಪ್ರೆಟಿ ಗೊತ್ತಾ? ಥ್ಯಾಂಕ್ಸ್. ಥ್ಯಾಂಕ್ ಯು. ಮೌಲ್ಯ. ಆಮೇಲೆ ಇವತ್ತು ನನ್ನ ಬರ್ಡೇ ಅನ್ನೋದು ನೋಡ್ದೆ ನಿಮ್ಮ ಅಣ್ಣ ರೇಗಿದ್ದಾರೆ ಶೋಭಿತಾ. ಹೌದಾ? ಯಾವಾಗ? ಅಲ್ಲಿ ಅದು ಹೇಳಿದಲ್ಲ, ಅದು ಟೆನ್ಷನ್ ಇಲ್ಲ. ಅಲ್ಲ, ನೀನು ಬಂದು ಮಾತಾಡ್ಸ್ತಾ ಇದ್ರೆ ಇನ್ನು ಟೈಮ್ ಹೋಗ್ತಾ ಇರುತ್ತೆ, ಬೇಗ ಮುಗಿಯಲ್ಲ ಅದು ಹೋಗ್ಬಿಡು ಅಂತ. ಎಲ್ಲೋ ನಾನೇ ಕಟ್ ಮಾಡ್ತೀನಿ. ಯಾರು ಬರ್ದಿರೋದು ಇದು? ಪಚ್ಚಕನ್ಸ್ಬಿಟ್ಟಾರ ವೈನ. ನಾನು ಸ್ಕೂಲು ಕಾಲೇಜಲ್ಲೆಲ್ಲ ಇರುವಾಗ ಒಂದು 10-12 ಕೇಕ್ ಕಟ್ ಮಾಡ್ತಾ ಇದ್ದೆ. ಅದು ನಮ್ಮ ಲೈಫಿಗೆ ಬಂದ್ಮೇಲೆ ನಾನು 1 ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಕೆ ಕಟ್ ಮಾಡಿಲ್ಲ ನಾನು. ಅದು ಒಂಥರ ಲಕ್ಷ್ಮಿ ತರ ನಾನು. ಕರೆಕ್ಟ್. ಬರ್ತಾ ಹಂಗೆ ಇದೆಲ್ಲ ತಗೊಂಡ್ ಬಂದಿರ್ತಾರೆ. ಸೆಲೆಬ್ರೇಷನ್ಸ್ ನಾನು ಇರೋ ಕಡೆ ಸೆಲೆಬ್ರೇಷನ್ ಆಗ್ಬೇಕು. ಸುಬ್ಬಿ ಪಾಪ ನಮ್ಮಮ್ಮ. ನಮ್ಮ ಅತ್ತೆ ನಾನು ಸುಬ್ಬಿ ಅಂತ ಕರಿತೀನಿ. ಅದು ಶಾರ್ಟ್ ಫಾರ್ಮ್ ಅಲ್ಲಿ ಸುಬ್ಲಕ್ಷ್ಮಿ ಅಂತ ಅವ್ರ ಹೆಸರು. ನಿಮಗೆ ಗೊತ್ತಿರಲಿಲ್ಲ ತಾನೇ? ಅದು ಸುಬ್ಲಕ್ಷ್ಮಿ ಅಂತ ಹಂಗೆ ಸುಬ್ಲಕ್ಷ್ಮಿ ಅಂತ ಏನ್ ನಾಟಕ ಮಾಡ್ತೀರಾ ರೀ? ಅಚ್ಚು ನೀನ್ ಮನೆ ಕೇಕ್ ಕಟ್ ಮಾಡೋದ ಏನೋ ದೋಷ ಇರ್ಬೇಕು. ನಿನ್ ಬೇಗ ಮದ್ವೆ ಆಗು, ದೋಷ ಸರಿ
ಪಾಪ ಹಾಯ್ ಮಾಡು ನಮ್ಮ ಡಾರ್ಲಿಂಗ್ಸ್ಗೆ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಆನಾ ಇಲ್ಲಿ ಓಡ್ಬಾ ಓಕೆ ಇದು ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಮಾಡು ಹ್ಯಾಪಿ ಬರ್ಡೇ ಟು ಯು ಮೌಲ್ಯ ಡಿಯರ್ ಮೌಲ್ಯ ಇರಿ ಒಂದ್ ನಿಮಿಷ Happy birthday to you. Happy birthday ಟು ಯು Happy birthday to you, dear. ಅತ್ತಿಗೆ ಹ್ಯಾಪಿ ಬರ್ಡೇ To you. ಹುಷಾರು ಫ್ರೆಂಡ್ಸ್, ಹುಷಾರು ಈ ತರದೆಲ್ಲ ಯೂಸ್ ಮಾಡೋವಾಗ. ಈಗ ನಮ್ಮ ಕಣ್ಮುಂದೆನೇ ಆಯ್ತಲ್ಲ Especially? ಬ್ಲಾಸ್ಟ್ ಆತರ ಈಗ ಎದುರುಗಡೆ ಇದ್ದಿದಾರ ಪಾಪ ಕಣ್ಣಿನ ಬಿದ್ದಿದ್ರಲ್ವೇ ನೋಡೋಣ ಇವತ್ತು ತಂದಿರೋದಾದ್ರೂ ಹೆಂಗಿದೆ ಅಂತ. ಓವರ್ ಸ್ವೀಟ್ ಇಲ್ದಿದ್ರೆ ಸಾಕು ನೈಸ್. ಆ್ಯಕ್ಚುಲಿ ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ. ಥ್ಯಾಂಕ್ ಯು ಅಮ್ಮ. ಅವನು ಚಪ್ಪಾಳು ಹೋಗ್ತಾ ಇದ್ದಾನೆ. ಅಮ್ಮ ನಂಗೆ ಬೇಡ, ವಾಮಿಟ್ ಬರೋ ಥರ ಆಗ್ತಾ ಇದೆ. ಸ್ವೀಟ್ ನಾವು ಕಮ್ಮಿ ತಿನ್ನೋದು. ನನಗೂ ತಿನ್ಸೆ ನನ್ನ ಹಸ್ಬೆಂಡು ಫಸ್ಟ್ ಅಮ್ಮ, ಆದ ನೆಕ್ತಾರೆ. ಫಸ್ಟ್ ನಾನು ಬರೋದಕ್ಕೆ ಕಾರಣ ಆಗಿರೋರು, ಆಮೇಲೆ ನಾನು ಬಂದ್ಮೇಲೆ ನನ್ನ ಪಾಪ ತಡ್ಕೊಂಡಿರೋರು. ಅಡಿಯಿಂದ ತಿನ್ಸು, ಮೇಲೆ ಕ್ರೀಮ್ ಬೇಡ ನಂಗೂ. ಅಡಿಯಿಂದಾನೆ ಪಾಪಮ್ಮ. ನಂಗೆ ಬೇಡ ಪಾಚಿನಿ. ಶೋಭಿತ ಮೈ ಡಿಯರ್ ಶೋಭಿತ ಶೋಭಿತ ಕಿಚ್ಚು ಕಿಚ್ಚಮ್ಮ. ಇವನು ಶೋಭಿತ ಸಾಂಗ್ ಹೇಳ್ತಿದ್ದ. ದೊಡ್ಡೋಳಪ್ಪ ಅವಳು, ಅಕ್ಕ ಆಗ್ತಾಳೆ. ಬಾ ಆಯ್ತು. ಮಗ ಅಂತ ಅದೇ ಯಾವಾಗ ಒಂದ್ಸಲ ತಿನ್ಸ್ಬೋದು, ಯಾವಾಗ ಒಂದ್ಸರಿ, ಬಟ್ ತುಂಬಾ ಫಾರಿನ್ ಫುಡ್ ಆಗ್ಬಿಡುತ್ತೆ. ನಿಮ್ಗೆ ರಾಗಿ ಆಯ್ತಲ್ಲ ಆ ತರ ಆಗ್ಬಿಡುತ್ತೆ ಎಲ್ಲಾನು. ಬಟ್ ನೋಡು, ಡಾಕ್ಟರ್ ಸಜೆಷನ್ ಏನ್ ಗೊತ್ತಾ, 2 ವರ್ಷದವರೆಗೂ ಸ್ವೀಟ್ ತಿನ್ಸ್ಬೇಡಿ ಅಂತ ಅಂದ್ಬಿಟ್ಟು. ಸೊ ನೀವು ಅದನ್ನೇ ಫಾಲೋ ಮಾಡಿ. ಅಲ್ಲ ಅವ್ರು ಫೋನ್ ಮಾಡ್ಬೇಕಲ್ಲ ಚಿನಿ. ಕೋಪನಾ? ಸಾರಿ. ಸರಿ, ಓಕೆ, ಗುಡ್ ಬಾಯ್. ನೀನು ಡಯಟ್ ಅಲ್ಲಿ ಇದ್ಯಾ, ಗುಡ್ ಬಾಯ್. ಮೇಂಟೈನ್ ಮಾಡು, ಸಣ್ಣ ಆಗು. ನಾವು ಹಾಳು ಮಾಡೋದ ಅಂತ ಅವನು ಮದ್ವೆ ಬರ್ತಿದ್ಯಲ್ಲ ಅವ್ನಿಗೆ ಹತ್ರ, ಅದಕ್ಕೋಸ್ಕರ ಅವ್ನು. ಆಮೇಲೆ ಡಾರ್ಲಿಂಗ್ಸ್ ಮನೆ ಮಂದಿ ನಿಮ್ಗೆ ಎಲ್ಲ ಹೇಳ್ತೀನಿ, ಮನೆ ಮಂದಿ ಕೆಲವೊಂದು ಚೂರು ಒಂಥರ ಇದೆಲ್ಲ, ಡಾರ್ಲಿಂಗ್ಸ್ ಚೆನ್ನಾಗಿದೆ ಅಲ್ವಾ. ನಮ್ಮ ಹುಡುಗನಿಗೆ ಹುಡುಗಿ ಸಿಕ್ಕಿದಾಳೆ. ಆದ್ರೆ ಆದಷ್ಟು ಹುಡುಗಿ ಅವ್ರ ಮನೇಲಿ ತುಂಬಾ ತಾಪತ್ರೆ ಮಾಡ್ತಾ ಇದಾರೆ. ಬಟ್ ಆದ್ರೂ ವರದಕ್ಷಿಣೆ ಎಲ್ಲ ಕೇಳಲ್ಲ, ಮೊದಲು ದಕ್ಷಿಣ ಕೇಳ್ತಾ ಇದಾರೆ. ಏನಾಯ್ತು? ಏನು ಮಗ್ನ ಏನು ಕೇಕ್ ಬೇಕಂತೆ ಕಳ್ಳಂಗೆ. ತಲೆ ಹೊಡ್ಕೊಂಬೇಡ. ಚಮ್ದು ನಮ್ದು ತಕ್ಕಲೋ ಗರ್ಲ್ಸ್ ಪ್ಲೀಸ್ ಬನ್ನಿ ಹೋಗೋಣ. ಇದ್ರ ಮೇಲ ಬನ್ನಿ ಹೋಗೋಣ. ಬಾಯ್ ಓಡ್ ಬರ್ತೀವಿ. ಅಚ್ಚು ಆತ್ಮ ಭಯ್ಯ ಆನಂದ್ ಹಾಯ್ ಮಾಡು. ಅಲ್ಲಿ ಒಬ್ರು ಕಮೆಂಟಲ್ಲಿ ಕೇಳ್ತಾ ಇದ್ರು ಹಾಯ್ ಮಾಡಬೇಕಂತ, ಮಾತಾಡ್ಸ್ಬೇಕಂತ. ನಿನ್ನ ಮಾತು ಬರುತ್ತಾ ನಿಂಗೆ? ಮಾತಾಡ್ತೀಯ? ಇನ್ನೂ ಮಾತು ಬರಲ್ಲ. 1 ವರ್ಷ 4 ತಿಂಗಳು Q&A ಹಾಕಿದ್ದೀವಿ, ನೋಡಿದ್ರಾ? ನಮ್ಮದು ಯೂಟ್ಯೂಬ್ ಸ್ಯಾಲ್ರಿ ಎಷ್ಟು ಅಂತ. ಡಾರ್ಲಿಂಗ್ಸ್ ಆ್ಯಂಡ್ ಫ್ಯಾಮಿಲಿ, ಈಗ ಮೌಲಿನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಪ್ಸು ಅದು ಫೇಲ್ಯೂರ್ ಆಗಲ್ಲ ಅಂತ, ನಿನ್ನೆ ಆದಂಗೆ. ಎನಿವೆ, ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗಿದ್ರೆ ಸಿ ಯು, ಬಾಯ್.